ಇವಾಗ ಏನಂದರೆ ಗಂಡ ಹೆಂಡತಿ ಅವರ ಪ್ರೀತಿ ಅವ್ರಿಗೆ ಗೊತ್ತಿರುತ್ತೆ, ಏನಂತ ಗೊತ್ತಿರುತ್ತೆ, ಆದರೂ ಸಾಕ್ಷಿ ಏನು ಅಂತಾರೆ. ಆ ಸಾಕ್ಷಿ 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 ಬೇಕಂದ್ರೆ ಎಲ್ಲಿಂದ ತರೋದು? ಅದಕ್ಕೆ ಅವಳು ಮೀನಾಕ್ಷಿ ಹೇಳ್ತಾಳೆ, ಸಾಕ್ಷಿ ಕವನದ ಶೀರ್ಷಿಕೆ, ಮಿಟುಕಲಾಡಿ ಮೀನಾಕ್ಷಿ ಹೇಳುತ್ತಾಳೆ ಗಂಡನಿಗೆ ನನ್ನಲ್ಲಿದೆ ಸಾಕ್ಷಿ ಅಂತ. ಇವನಿಗೆ ಆಶ್ಚರ್ಯ, ಏನಿದೆ ಸಾಕ್ಷಿ ಅಂತ? ನಮ್ಮಿಬ್ಬರ ಪ್ರೇಮಕ್ಕೆ ಇರುವುದೇ ಅಕ್ಷಿ, ಇದಕ್ಕಿಂತಲೂ ಬೇರೆ ಬೇಕೆ ಸಾಕ್ಷಿ ಅಂತ. ಅದಕ್ಕಿಂತ ಬೇರೆ ಸಾಕ್ಷಿ ಯಾರು ಕೊಡಕ್ಕಾಗದೇ ಇಲ್ಲ. ಯಾವ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸ್ವತಃ ಕಣ್ಣಿಗಿಂತ ಬೇರೆ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ ಅಲ್ವಾ. ಅದಕ್ಕೆ ಮನಸ್ಸಾಕ್ಷಿಗೆ ಅಕ್ಷಿ ಎರಡೂ ಇರಬೇಕು. ಅದಕ್ಕೆ ಅದನ್ನು ಬರೆದಿದ್ದೆ. ವಧುವರರು ಮೊದಲು ಯಂಗ್ ಏಜ್, ಮದುವೆ ನಂತರ ಎಂಗೇಜ್. ಇಬ್ಬರು ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೋಗ್ಬಿಡ್ತಾರೆ. ಆಮೇಲೆ 3 ಲೋಕ. ಅಂದು ನಾರದ 3 ಲೋಕವನ್ನು ನಾರಾಯಣ ನಾರಾಯಣ ಅಂತ ಜಪಿಸುತ್ತಲೇ ಸಂಚರಿಸುತ್ತಿದ್ದ. ಇಂದು ಮಾನವ ರಾಕೆಟ್ಟು, ಸಬ್ಮರೀನು, ಕಾರು ಮೂಲಕ ಸಂಚರಿಸ್ತಾರೆ 3 ಲೋಕವನ್ನು. ಇಲ್ಲಿ ಇವಾಗ ನಾರಾಯಣ ಜಪ ಇಲ್ಲ, ಇವರ ಓಟ, ವೇಗದ ಓಟ ಜೀವನ ಹಂಗಾಗಿದೆ. ಎಲ್ಲರೂ ಮನೆಯ ಮಡದಿ ಹೆಣ್ಮಕ್ಳ ಬಗ್ಗೆ ಬರ್ತದೆ, ನಾನು ಯಾಕೆ ಬಿಡ್ಬೇಕಾದ್ರ ಮೇಲೆ ಅಂತ. ಅದೇ ಅದೇ ಕಾಳಜಿ, ಹೆಣ್ಮಕ್ಳು ತುಂಬಾ ಕಾಳಜಿ ಗಂಡನ ಮೇಲೆ. ಓಕೆ, ಇದೊಂದು ಸ್ವಲ್ಪ ವ್ಯಂಗ್ಯಭರಿತವಾಗಿ ಬರೆದದ್ದು. ಕಾಳಜಿ, ಬಲು ಕಾಳಜಿ ನನ್ನವಳಿಗೆ ನನ್ನ ಆರೋಗ್ಯದ ಮೇಲೆ, ಬಲು ಕಾಳಜಿ ನನ್ನವಳಿಗೆ ನನ್ನ ಆರೋಗ್ಯದ ಮೇಲೆ ನೀಡುತ್ತಾಳೆ ತಪ್ಪದೇ ಮಾತ್ರೆ. ವಿಪರೀತ ಮೈ ಕೈ ನೋವು, ತಿಕ್ಕಿ ತಿಕ್ಕಿ ಬಟ್ಟೆ ಪಾತ್ರೆ. ಇನ್ನೊಂದು ಮಾತ್ರೆ. ಈಗ ಹೆಣ್ಮಕ್ಳಿಗೆ ಬಟ್ಟೆ ಮೇಲೆ ತುಂಬಾ ವ್ಯಾಮೋಹ. ಎಲ್ಲದೊಂದು ಜೋಕ್ಸ್ ಇದೆಯಲ್ಲ, ಬಟ್ಟೆ ಇಡಕ್ಕೆ ಜಾಗ ಇಲ್ಲ, ಬಟ್ಟೆ ತೆಗೆದ್ರೆ ಬಟ್ಟೆ ಇಲ್ಲ ಅನ್ನೋದು, ಆತರ ಬಟ್ಟೆ, ಅದ್ರ ಬಗ್ಗೆ. ಗೊಂದಲದ ಗೂಡು ನಮ್ಮ ಮನೆಯ ಕಪಾಟು, ಗೊಂದಲದ ಗೂಡು ನಮ್ಮ ಮನೆಯ ಕಪಾಟು, ಎಲ್ಲಿ ನೋಡಿದರೂ ಅವಳದೇ ಬಟ್ಟೆ, ಎಲ್ಲಿ ನೋಡಿದರೂ ಅವಳದೇ ಬಟ್ಟೆ, ಅಲ್ಲಿಗೆ ನನ್ನ ಬಟ್ಟೆಗೆ ಜಾಗ ಕೇಳುವುದನ್ನೇ ಬಿಟ್ಟೆ. ಇನ್ನೊಂದು ತರಬೇತಿ ಅಂತ. ಈಗ ಕೆಲವೊಮ್ಮೆ ಈಗ ಹೊಸದಾಗಿ ಈಗ ಎಲ್ಲರೂ ಶಿಕ್ಷಣದಲ್ಲೆಲ್ಲ ಮುಂದುವರೆದಿದ್ದಾರೆ. ಅಡುಗೆ ಬಗ್ಗೆ ಅಷ್ಟೊಂದು ಜಾಸ್ತಿ ವ್ಯಾಮೋಹ ಇರಲ್ಲ ಹೆಣ್ಮಕ್ಳಿಗೂ ಸಹ. ಮದುವೆ ಆದಮೇಲೆ ಅವ್ರಿಗೂ ಅಡುಗೆ ಬಗ್ಗೆ ಹೊಸ ಕಲಿಬೇಕು ಅಲ್ವಾ, ಅದರ ಬಗ್ಗೆ ಅಂತ ಬರೆದಂಥ ಒಂದು ಚುಟುಕು. ತರಬೇತಿ. ಎದುರು ಮನೆಯ ಮೀನಾ ನೀಡುತ್ತಿದ್ದಾಳೆ ನನ್ನ ಒಳಗೆ ಅಡುಗೆ ಮಾಡುವ ತರಬೇತಿ, ಎದುರು ಮನೆಯ ಮೀನಾ ನೀಡುತ್ತಿದ್ದಾಳೆ ನನ್ನ ಒಳಗೆ ಅಡುಗೆ ಮಾಡುವ ತರಬೇತಿ. ಅವಳ ಗಂಡನ ಆರೋಗ್ಯವನ್ನು ನೋಡಿ ಶುರುವಾಗಿದೆ ನನಗೆ ಭೀತಿ. ಬಜೀತಿ ಏನ್ ಮಾಡಿ ಹಾಕ್ತಾವಂತ ಬಜೀತಿ ನಮ್ಗೆ. ಹೊಸ ರುಚಿ. ಒಂದೆರಡು ಚುಟುಕು. ಮದುವೆ ಆದ್ಮೇಲೆ ಗಂಡನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಹೆಂಡತಿ ಕೋರ್ಕೊಳ್ತಾಳೆ, ಇದ್ರಾಗೆ ಹೆಂಡತಿಯ ಕೋರಿಕೆ ಏನಿರುತ್ತೆ ಅಂತ. ನಲ್ಲ ನಿನ್ನ ಮನರಂಜನೆಗಾಗಿ ಮಾಡುವೆ ಒಂದೆರಡು ರೀಲ್ಸು. ಈಗೆಲ್ಲರೂ ಮನೆಯಲ್ಲಿ ಹೆಣ್ಮಕ್ಳು ರೀಲ್ಸ್ ಮಾಡ್ತಾ ಇದ್ದಾರೆ. ನಲ್ಲ ನಿನ್ನ ಮನರಂಜನೆಗಾಗಿ ಮಾಡುವೆ ಒಂದೆರಡು ರೀಲ್ಸು, ಅಷ್ಟರಲ್ಲಿ ಒಂದೆರಡು ಪಾತ್ರೆ ತೊಳೆದು ನೆಲ ಒರೆಸು. ಈಗ ಗಂಡಿನ ಪರ್ಸ್ಪೆಕ್ಟಿವ್ ಇಂದ ಗಂಡು ಹೆಂಗೆ ಹೇಳ್ತಾರೆ ಅಂದರೆ, ಲವ್ ಮಾಡುವಾಗ ಬಳಸುತ್ತಿದ್ದೆ ಲಕ್ಸು ಡೌ ಸೋಪನ್ನು, ಲವ್ ಮಾಡುವಾಗ ಬಳಸುತ್ತಿದ್ದೆ ಲಕ್ಸು ಡೌ ಸೋಪನ್ನು, ಮದುವೆ ಆದ ಮೇಲೆ ಬಳಸುತ್ತಿದ್ದೇನೆ ರಿನ್ ವಿಮ್ ಬಾರನ್ನು. ಬರೀ ಅದೇ ತಿಕ್ಕಿ ತೊಳೆದ ಬಾರನ್ನು ಬಾರ್ ಆಗಿದೆ. ನಂತರ ಮಾಂತೇಶ್ವರ ಹೇಳಿದ್ರು ಬಟ್ಟೆಗಳ ಬಗ್ಗೆ ಹೇಳಿದ್ರು. ಇದು ಬಳಿಯಿಂದ ಬರೆದಂಥದ್ದು ಒಂದು ಅನಿವನ ಬಟ್ಟೆಗಳ ಬಗ್ಗೆನೆ. ಗೌರವ ಅಂತ ಶೀರ್ಷಿಕೆ. ನನ್ನವಳಿಗಿಂತ ನನ್ನವಳ ಬಟ್ಟೆಗಳೇ ವಾಸಿ, ನನ್ನವಳಿಗಿಂತ ನನ್ನವಳ ಬಟ್ಟೆಗಳೇ ವಾಸಿ, ಬೀರು ಬಾಗಿಲು ತೆಗೆದಾಗಲೆಲ್ಲ ನನ್ನ ಕಾಲಿಗೆ ಬೀಳುತ್ತವೆ, ನನ್ನ ಕಾಲಿಗೆ ಬೀಳುತ್ತವೆ, ಬಿದ್ದು ಬಿದ್ದು ನಮಸ್ಕರಿಸುತ್ತವೆ. ಎಷ್ಟೇ ತೆಗೆದ್ರು ತೆಗಿತಾಗೆ ಬೀಳ್ತಾ ಇರ್ತವೆ ಅನ್ನೋದೊಂದು ಅಲ್ಲಿ ಹೇಳಿದೆ. ಯಾಕೆಂದ್ರೆ ನನ್ನದೊಳ ನೆನಪಿನ ಶಕ್ತಿ ಅಗಾಧ ಅಂತ ಏನಿದೆ ಅದ್ರ ಬಗ್ಗೆದು ಒಂದು ಸ್ವಂತ ಹಿನ್ನೆಲೆ ಒಂಚೂರು ಅದ್ರದ್ದು ಒಂದು ಅನಿಗೋನ ಬರೆದಿದ್ದೆ. ಅದು ವ್ಯಾಪಾರಿ ಅಂತ ಶೀರ್ಷಿಕೆ. ಚೆನ್ನಾಗಿಲ್ಲದಿದ್ದರೂ ಅದೇ ಅಂಗಡಿಯಿಂದ ಕೊಂಡು ತರುತ್ತೇನೆ ಹಣ್ಣು ತರಕಾರಿ, ಚೆನ್ನಾಗಿಲ್ಲದಿದ್ದರೂ ಅದೇ ಅಂಗಡಿಯಿಂದ ಕೊಂಡು ತರುತ್ತೇನೆ ಹಣ್ಣು ತರಕಾರಿ,
ಕಾರಣ ಆ ವ್ಯಾಪಾರಿ ಬಲು ಸುಂದರಿ, ಜೊತೆಗೆ ತುಸು ವಯ್ಯಾರಿ. ವಯ್ಯಾರಿಗೋಸ್ಕರ ಯಾರಿಗೋಸ್ಕರ ವಯ್ಯಾರಿಗೋಸ್ಕರ ಆ ತರಕಾರಿ ಚೆನ್ನಾಗಿಲ್ಲ ಅಂದ್ರೆ ಎತ್ಕೊಂಡ್ಬರ್ತೀವಿ ಅಂತ ಎತ್ಕೊಂಡ್ಬಂದು ಇಲ್ಲಿ ಬೈಸ್ಕೊಳ್ಳೋದು ಮನೆಯಲ್ಲಿ. ಹಾಗಾಗಿ ಅಂತ ಒಂದು ಪುಟ್ಟ ತುಂಬಾ ತುಂಬಾ ತುಂಟ, ಕೇಳುತ್ತಾನೆ ಮಳೆಗಾಲದಲ್ಲಿ ಗಾಳಿಪಟ, ಇಲ್ಲವೆಂದರೆ ಮಾಡುತ್ತಾನೆ ಹಠ, ಓದುವುದಿಲ್ಲ ಎನ್ನುತ್ತಾನೆ ಪಾಠ. ಮಕ್ಕಳನ್ನ ಸುಧಾರಿಸೋದು ತುಂಬಾ ಕಷ್ಟ. ಅವ್ರಿಗೆ ಯಾವಾಗ ಏನ್ ಕೇಳ್ತಾರೆ ಗೊತ್ತಿಲ್ಲ. ಅವ್ರು ಕೇಳಿದ್ ಕೊಡಲ್ಲ ಅಂದ್ರೆ ನಾವು ಓದಲ್ಲ ಅಂತಾರೆ, ನಾವು ಬರೆಯಲ್ಲ ಅಂತಾರೆ. ಓಕೆ, ಇದು ಸಂಸಾರ ಮದುವೆ ಎಷ್ಟು ಪ್ರಾಮುಖ್ಯತೆ ನಮ್ಮ ಸಂಸ್ಕೃತಿಯಲ್ಲಿ ಅದರ ಬಗ್ಗೆ ಬರೆದಂಥದ್ದು. ಕೂಡಿ ಬಾಳು ಅಂತ. ಮದುವೆ ಎಂಬುದು ನಮ್ಮ ಸಂಸ್ಕೃತಿಯಲ್ಲಿ ಕೂಡಿ ಬಾಳುವ ಪವಿತ್ರ ಸಂಸ್ಕಾರ. ಮದುವೆ ಎಂಬುದು ನಮ್ಮ ಸಂಸ್ಕೃತಿಯಲ್ಲಿ ಕೂಡಿ ಬಾಳುವ ಪವಿತ್ರ ಸಂಸ್ಕಾರ. ಅಲ್ಲವಿದು ಬೇಕೆಂದಾಗ ಬೆಂಬಲ ಹಿಂಪಡೆಯುವ ಸಮ್ಮಿಶ್ರ ಸರ್ಕಾರ. ವೆರಿ ಗುಡ್, ವೆರಿ ಗುಡ್. ಇನ್ನೊಂದು ತಿಂಡಿ ಪೋತ. ಮುರಳಿಯವರನ್ನ ಒಂದು ಅನುಮತಿಯೊಂದಿಗೆ. ತಿನ್ನುವ ಸ್ಪರ್ಧೆಯಲ್ಲಿ ಯಾವಾಗಲೂ ಮುಂದೆ ತಿಂಡಿ ಪೋತ, ತಿನ್ನುವ ಸ್ಪರ್ಧೆಯಲ್ಲಿ ಯಾವಾಗಲೂ ಮುಂದೆ ತಿಂಡಿ ಪೋತ, ತೂಕ ಇಳಿಸು ಎಂದರೆ ಪ್ರತಿ ಬಾರಿಯೂ ಪಾಪ ಸೋತ. ಚಂದ್ರಮ್ಮ, ಈಗ ಮದುವೆಗೆ ಮುನ್ನ ಹುಡುಗರು ಯಾವ ಟ್ರೈನಿಂಗ್ ತಗೋಬೇಕು ಅಂತ. ಎಲ್ಲ ಗಂಡಸರು ಕೋಪ ಬಂದಾಗ ತಾಳ್ಮೆಯಿಂದ ಇರಲು ಕಲಿಯಬೇಕು. ಇದು ಮದುವೆಗೆ ಮುನ್ನ ಎಲ್ಲ ಕಲ್ಕೋಬೇಕು. ಎಲ್ಲ ಗಂಡಸರು ಕೋಪ ಬಂದಾಗ ತಾಳ್ಮೆಯಿಂದ ಇರಲು ಕಲಿಯಬೇಕು. ಅದಕ್ಕಾಗಿ ಮದುವೆಗೆ ಮುನ್ನ 1 ವರ್ಷ ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕು. ಸೀರೆ ಮಾಡಿಸೋದು ಕಲ್ತ್ಕೋಬೇಕು. ಬಂದ್ಬಿಡುತ್ತೆ, ಹೆಣ್ಮಕ್ಳ ಜೊತೆ ಹೆಂಗ್ ಡೀಲ್ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ, ಕಲ್ತ್ ಬಿಡ್ತಾರೆ. ಇಂಟರ್ನ್ಶಿಪ್ ಮಾಡಬೇಕು. ಎಸ್. ಈಗ ಗಂಡಂದರಿಗೆ ಒಂದು ಸಣ್ಣ ಕಿವಿ ಮಾತು, ತುಂಟ ಕವಿತೆ ಇದು. ಕೆಲವು ಸ್ತ್ರೀಯರನ್ನು ಬಚ್ಚಿಟ್ಟುಕೊಳ್ಳಬೇಕು ಹೃದಯದಲ್ಲಿ, ಕೆಲವು ಸ್ತ್ರೀಯರನ್ನು ಬಚ್ಚಿಟ್ಟುಕೊಳ್ಳಬೇಕು ಹೃದಯದಲ್ಲಿ, ಹೆಂಡತಿ ಒಪ್ಪಿಕೊಳ್ಳುವುದಿಲ್ಲ ಇಟ್ಟುಕೊಳ್ಳಲು ಮನೆಯಲ್ಲಿ. ನಿಜ ಅಲ್ವೇ? ಸ್ತ್ರೀಯರನ್ನ ನೋಡ್ಕೋಬೇಕು. ಅಕ್ರಮ ಸಕ್ರಮ ಯುವಜನತೆಗೆ ಒಂದು ಸಣ್ಣ ಸಂದೇಶ ಕೊಡುವಂತ ನನಗೆ ಒಂದು ಸ್ಫೂರ್ತಿ ಅಂತ. ಕವಿತೆ ಬರೆಯಲೆಂದು ಸ್ಫೂರ್ತಿಗಾಗಿ ನಾನು ಬಿದ್ದೆ ಸುಂದರಿಯ ಹಿಂದೆ. ಕವಿತೆ ಬರೆಯಲು ಸ್ಫೂರ್ತಿಗಾಗಿ ನಾನು ಬಿದ್ದೆ ಸುಂದರಿಯ ಹಿಂದೆ. ಅವಳು ನನ್ನ ಮುಂದೆ, ನಾನು ಅವಳ ಹಿಂದೆ. ಅವಳು ನನ್ನ ಮುಂದೆ, ನಾನು ಅವಳ ಹಿಂದೆ. ಕವಿತೆ ಅಲ್ಲಿಯೇ ಉಳಿಯಿತು, ಕವಿತೆ ಅಲ್ಲಿಯೇ ಉಳಿಯಿತು. ನಾನೀಗ 2 ಮಕ್ಕಳ ತಂದೆ. ತುಂಬಾ ಬಿಸಿ ಆಗ್ಬಿಟ್ಟಿದ್ದೀರಾ. ಅದೇನಾಗುತ್ತೆ, ಗುರಿ ಏನೋ ಇರುತ್ತೆ, ಗುರಿ ತಪ್ಪು ಇನ್ನೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಆ ಗುರಿನ ಮುಟ್ಟೋ ತನಕ ವಿವೇಕಾನಂದರು ಹೇಳೋ ರೀತಿ ಗುರಿನ ಮುಟ್ತಾ ಇರೋದು, ಬೇರೆ ನಾವು ಮಾಡಕ್ಕೆ. ಹಾಗಾಗಿ ಹೊಸ ವರ್ಷದಲ್ಲೂ ಕೂಡ ಈ ತರದ ಅನೇಕ ಸವಾಲುಗಳು, ಚಿಂತನೆಗಳು, ಆಲೋಚನೆಗಳು, ರೆಸಲ್ಯೂಷನ್ಗಳೆಲ್ಲ ನಾವು ಮಾಡ್ತೀವಿ. ಯಾವ್ದ್ರಿಂದಯೂ ಹೋಗಲ್ಲ, ಯಾವ್ದನ್ನು ಮಾಡಲ್ಲ. ಆ ಕ್ಷಣದಲ್ಲಿ ಮಾಡ್ತಕ್ಕಂಥ ನಿರ್ಧಾರಗಳಾಗತ್ತೆ ಅಷ್ಟೇ ಹೊರತು 31ಕ್ಕೆ ಏನೋ ಮಾಡಬೇಕು, ಅರ್ಧ ಬಿಡ್ತೀನಿ, ಇದ್ ಬಿಡ್ತೀನಿ ಅಂತ ಹೇಳೋದು, ನಂತರ ಮತ್ತದೇ ಮುಂದುವರ್ಸೋದು. ಹಾಗಾಗಬಾರ್ದಲ್ವೇ? ಒಂದು ದೃಢ ನಿರ್ಧಾರವನ್ನು ಮಾಡಿದ್ರೆ ಏನಾದ್ರು ಸಾಧನೆ ಮಾಡ್ಬೋದು. ಈಗ ಆಗಬಾರ್ದಲ್ವೇ? ತಂದೆ ಆಗೋ ಬದಲು ಏನಾದ್ರು ತಂದೆ ಅಂತ ತಂದು ಕೊಟ್ರೆ ಸ್ವಲ್ಪ ಸಾಧನೆ ಮಾಡ್ದಂಗಾಗತ್ತೆ ಅಂತ ಹೇಳ್ತಾ ಬಹಳ ಲಘುವಾಗಿ ತಮ್ಮ ಕವಿತೆಗಳನ್ನು ಹೇಳೋದ್ರ ಮೂಲಕವಾಗಿ ಒಂದು ನಗುವಂತ ಒಂದು ಸಣ್ಣ ಪ್ರಯತ್ನ. ಮತ್ತೆ ಇದು ಎಲ್ಲರೂ ಪ್ರಯತ್ನ ಪಡ್ಬೋದು ಅಲ್ವೇ? ಇಂತಹ ಅಭಿರುಚಿಗಳನ್ನು ಉಳಿಸ್ಕೊಂಡ್ರೆ ಸೊ ಮನಸ್ಸು ಹಗುರವಾಗುತ್ತೆ ಮತ್ತು ಹವ್ಯಾಸ ಬರುತ್ತೆ. ನಿಜ. ಮತ್ತು ಏನಾರ ಸಾಧನೆ ಮಾಡೋಕ್ಕಾಗತ್ತೆ. ಮತ್ತು ಏನಾದರೂ ನಾವು ತಲೆಯಲ್ಲಿ ಇಟ್ಕೊಳ್ಳೋ ಬದಲು ಅದನ್ನ ಪುಸ್ತಕದಲ್ಲೋ ಕಾಗದದಲ್ಲೋ ಬರೆದ್ರೆ ಸೊ ಎಷ್ಟೋ ನಮಗೊಂದು ಅನುಕೂಲವಾಗುತ್ತೆ. ಯಾವ ಮನಃಶಾಸ್ತ್ರಜ್ಞರು ಹೋಗೋದು ಬೇಕಾಗೇ ಇಲ್ಲ. ಅಂತಕ್ಕಂಥ ಪ್ರಯತ್ನಗಳು ನೀವೆಲ್ಲ ಮಾಡ್ತಿದ್ದೀರಿ. ಇಂಥ ಪ್ರಯತ್ನಗಳನ್ನು ನೋಡಿ ನಮ್ಮ ವೀಕ್ಷಕರು ಇದನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನಾಗಿ, ಒಂದು ಸ್ಫೂರ್ತಿಯನ್ನಾಗಿ ಪಡ್ಕೊಂಡು ಇಂಥ ಪ್ರಯತ್ನಗಳು ನಿಮ್ಮಿಂದಲೂ ಆಗಲಿ. ನಮ್ಮ ಈ ಜೀವನದ ಹೂರಣದಲ್ಲಿ ನಗು ಬೆರೆತಿರಲಿ ಅಂತಕ್ಕಂಥ ಸಂದೇಶದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ. ನಮಸ್ಕಾರ.